ಹೀಗೆ ಸೆಂಟ್ರಲ್ ಯೂನಿವರ್ಸಿಟಿ ಕಡಗಂಚಿಯ ಆವರಣದಲ್ಲಿ ಕೆಲವು ಗೋರಿಗಳು ತಲೆ ಎತ್ತುತ್ತಾ ಇದ್ದಾವೆ. ಹಳೆಯ ಗೋರಿಗಳು ಅಂತ ಹೇಳಿ ಅದಕ್ಕೆ ಜೀರ್ಣೋದ್ಧಾರ ಮಾಡುವಂತಹ ಕೆಲಸನೂ ಕೂಡ ಕೆಲ ಮುಸ್ಲಿಮರು ಮಾಡ್ತಾ ಇದ್ದಾರೆ. ಅಲ್ಲಿಯ ಶಿಕ್ಷಕರು ಅಸಿಸ್ಟೆಂಟ್ ಪ್ರೊಫೆಸರ್ ಮಜಾವರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅಲ್ಲಿಯ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತಲಿನ ಮುಸ್ಲಿಂ ಗ್ರಾಮಸ್ಥರಿಗೆ ಎತ್ತಿ ಕಟ್ಟಿ ಆ ದರ್ಗಾವನ್ನ ಗೋರಿಯನ್ನ ಜೀರ್ಣೋದ್ಧಾರ ಕೆಲಸ ಮಾಡುವಂತದ್ದಾಗ್ತಾ ಇದೆ. ಇದನ್ನ ಯೂನಿವರ್ಸಿಟಿಯ ಕುಲಸಚಿವರು ತೆರವುಗೊಳಿಸ್ತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದವರಿಗೆ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಅದನ್ನ ಟಚ್ ಮಾಡೋಕ್ಕೂ ಕೂಡ ಹೋಗಿಲ್ಲ. ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದ ವಿಷಯ ಆಗಿದೆ. ಯೂನಿವರ್ಸಿಟಿ ಅಂದ್ರೆ ದೇಶದ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಬೋಧನೆ ಕೊಡುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅಕ್ರಮವಾಗಿ ಗೋರಿಗಳನ್ನು ನಿರ್ಮಾಣ ಮಾಡಿ ಅದರ ಜೀರ್ಣೋದ್ಧಾರ ಮಾಡುವಂತದ್ದು, ಅಲ್ಲಿ ಲೈಟ್ ಹಾಕುವಂತದ್ದು, ಮುಂದಿನ ದಿನಗಳಲ್ಲಿ ಬುಂಗಾ ಅಳವಡಿಸಿ ನಮಾಜ್ ಮಾಡುವಂತದ್ದು, ಇದು ಅತ್ಯಂತ ಒಂದು ಖಂಡನೀಯವಾಗಿರುವಂತದ್ದಿದೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಗೋರಿಯನ್ನ ನೆಲಸಮ ಮಾಡಬೇಕು. ಅಲ್ಲಿ ಯಾವುದೇ ತರಹ ಕುರು ಅಲ್ಲಿ ಇರದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂತ ಆಗ್ರಹ ನಮ್ಮದಿದೆ. 18ನೇ ತಾರೀಕು, ಕಳೆದ 10ನೇ ತಾರೀಕು ನಾವು ಚಲೋ ಯೂನಿವರ್ಸಿಟಿ ಅಂತ ಕರೆ ಕೊಟ್ಟಿದ್ದೀವಿ. ಆದ್ರೆ ಕಾರಣಾಂತರದಿಂದ ಅದನ್ನ ಮುಂದೂಡಿ ಆಗಸ್ಟ್ 18ನೇ ತಾರೀಕು ನಾವು CUK ಕಡಗಂಚಿ ಯೂನಿವರ್ಸಿಟಿ ಎದುರುಗಡೆ ದೊಡ್ಡ ಪ್ರತಿಭಟನೆಯನ್ನ ಮಾಡೋರಿದ್ದೀವಿ. ಅಲ್ಲಿಯವರೆಗೆ ಜಿಲ್ಲಾಡಳಿತ ಅದನ್ನ ತೆರವುಗೊಳಿಸಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಎರಡನೇ ವಿಚಾರ, ಇಲ್ಲಿಯ ರಾಘವ ಚೈತನ್ಯ ಮಂದಿರಕ್ಕೆ ಪೂಜೆ ಮಾಡಲು ಅಲ್ಲಿಯ ಲಾಡ್ಲೆ ಮಶಾಕ್ ಕಮಿಟಿಯವರು ನಿರ್ಬಂಧ ವಿಧಿಸಿದ್ದಾರೆ. ನಮ್ಮ ಶಿವಲಿಂಗವನ್ನ ಮುಚ್ಚಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪ್ರತಿನಿತ್ಯವೂ ಅಲ್ಲಿ ಪೂಜೆ ನಡೀತಾ ಇತ್ತು ಆ ಜೋಶಿ ಮನೆತನದಿಂದ. ಆದ್ರೆ ಇವತ್ತು ಅಲ್ಲಿ ಅದನ್ನ ನಿರ್ಬಂಧಿಸಿದ್ದಾರೆ. ಪೂಜೆಗೆ ನಿರ್ಬಂಧಿಸಿರುವುದು ನನಗೆ ಮಾತ್ರ, ಆ ದರ್ಗಾಕ್ಕೆ ಪ್ರವೇಶ ಆಗ್ಬಾರ್ದು ಅಂತ ಹೇಳಿ ಕೋರ್ಟ್ ನನಗೆ ಹೇಳಿದೆ. ಆದ್ರೆ ನಿತ್ಯ ಪೂಜೆ ಮಾಡುವಂತ ಜೋಶಿ ಮನೆತನದವರಿಗೂ ಕೂಡ ಅಡೆತಡೆ ಒಡ್ಡಿ ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ ಆ ಪೂಜೆ ಮಾಡುವುದನ್ನು ನಿಲ್ಲಿಸಿರುವಂತದ್ದು ಅತ್ಯಂತ ಖಂಡನೀಯವಾಗಿರುವಂತದ್ದಿದೆ. ಜಿಲ್ಲಾಡಳಿತ ಕೂಡಲೇ ಪ್ರತಿನಿತ್ಯ ಪೂಜೆ ಮಾಡುವಂತಹ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ.